ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತು ನಾವು ಮಾಡ್ತಿರೋಂಥ ರೆಸಿಪಿ ಬಂದು ವೆಜಿಟೇಬಲ್ ಸಾಗು. ತುಂಬಾ ಚೆನ್ನಾಗಿರುತ್ತೆ. ಶುರು ಮಾಡೋಣ. ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ. ತರಕಾರಿಗಳು ಕ್ಯಾರೆಟು, ಬೀನ್ಸು, ನವಿಲುಕೋಸು ಮತ್ತು ಒಂದು ಅರ್ಧ ಆಲೂಗೆಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಗರಂ ಮಸಾಲೆ ಏನೇನು ಬೇಕು ಅಂತ ಹೇಳ್ತೀನಿ ಇವಾಗ. ಧನಿಯಾ, ಒಂದು ಪಲಾವ್ ಎಲೆ, ಮೆಣಸು, ಜೀರಿಗೆ, ಚಕ್ಕೆ, ಲವಂಗ ಮತ್ತು 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಮತ್ತು ಒಂದು ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಸ್ಟಾರ್ ಆನಿಸ್ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು ಗಸಗಸೆ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇವಾಗ ಗಸಗಸೆ ಅವೈಲೇಬಲ್ ಇಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ ನಾನು. ಇವಾಗ ಹುರ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಒಂದು ಅರ್ಧ, ತೆಂಗಿನಕಾಯಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಸೋಂಪನ್ನು ತೊಗೊಂಡಿದ್ದೀನಿ. ಶುರು ಮಾಡೋಣ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಗರಂ ಮಸಾಲೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಕೋಬೇಕು, ಸ್ವಲ್ಪ ಉರಿ ಕಮ್ಮಿನಲ್ಲೇ ಇಟ್ಕೊಳ್ಳಿ. ತುಂಬ ಉರಿ ಜಾಸ್ತಿ ಆದರೆ ಏನಾಗುತ್ತೆ, ಫ್ಲೇಮ್ ಜಾಸ್ತಿ ಆದಾಗ ಸಿದೋಗ್ಬಿಡುತ್ತೆ. ಸಿದೋದ್ರೆ ಗರಂ ಮಸಾಲೆ ಎಲ್ಲ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇವಾಗ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇವಾಗ ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಟೊಮೊಟೊ ಹಣ್ಣು, ತುಂಬ ಒಂದು ಅಥವಾ 2 ಟೊಮೊಟೊ ಹಣ್ಣು ಹಾಕೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಒಂದು ಅರ್ಧ ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡಿಲ್ಲ, ಯಾಕೆಂದರೆ ನಾವು ಹುರ್ಗಡ್ಲೆ ಕೂಡ ಹಾಕೋತಾ ಇದ್ದೀವಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ನಾನು ಅರಿಶಿನ ಪುಡಿ ಮೊದಲೇ ಹೇಳಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಏನು ಮಾಡಬೇಕು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಲಾಸ್ಟಲ್ಲೇ ಹಾಕೋಬೇಕು, ಮೊದಲೇ ಹಾಕೋಬಾರ್ದು. ಇದು ಸ್ವಲ್ಪ ಬಾಡಿದ್ರೆ ಸಾಕು. ಇವಾಗ ಇದಕ್ಕೆ ಸೋಂಪಿತ್ತಲ್ಲ, ಸೋಂಪನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಫ್ರೈ ಮಾಡ್ಕೊತೀನಿ. ಈ ಸಮಯದಲ್ಲಿ ಗಸಗಸೆ ಹಾಕ್ಕೊಂಡು ಗಸಗಸೆ ಅಕಸ್ಮಾತ್ ನೀವು ಹಾಕೋದಿದ್ರೆ ಲಾಸ್ಟಲ್ಲಿ ಹಾಕೋಬೇಕು. ಲಾಸ್ಟಲ್ಲಿ ನಾನು ಸೋಂಪು ಹಾಕೋದ್ನಲ್ಲ, ಆ ಟೈಮಲ್ಲಿ ನೀವು ಗಸಗಸೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ತಣ್ಣಗಾಗಿದೆ ಫ್ರೈ ಮಾಡೋದು. ಇದನ್ನು ರುಬ್ಕೊಂಬರೋಣ. ಇವಾಗ ನೋಡಿ, ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾಗಿರೋದಕ್ಕೆ ಒಂದು ಚಿಕ್ಕದಾಗಿರುವಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಬಾಡಿದೆ ಇವಾಗ ಈರುಳ್ಳಿ. ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ತರಕಾರಿನ ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರುವಂಥ ತರಕಾರಿ ಬೇರೆ ಯಾವುದೇ ಇದ್ರೂ ಕೂಡ ನೀವು ಸೇರಿಸ್ಕೋಬೋದು. ಬಟಾಣಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಕ್ಯಾಪ್ಸಿಕಮ್ಮು, ಬದನೆಕಾಯಿ, ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಇವಾಗ ಸ್ವಲ್ಪ ಬಾಡಿದೆ ನೋಡಿ. ಇವಾಗ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಹುರಿದ್ಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸಿ ಮಸಾಲೆ ಸ್ವಲ್ಪ ಫ್ರೈ ಆಗಬೇಕು ತರಕಾರಿ ಜೊತೆ. ಆಗ್ತಾಯಿದೆ. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಕೋಬೇಕು. ಆ ನೀರು ಹಾಕ್ಕೊಂಡು ನೀವು ಗಟ್ಟಿ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ತುಂಬ ತೆಳು ಬೇಕಾ ಅಥವಾ ಗಟ್ಟಿ ಬೇಕಾ, ಮೀಡಿಯಮ್ ಬೇಕಾ ಅಂತ. ಈ ಸಮಯದಲ್ಲಿ ನೀವು ನೀರನ್ನು ಸೇರಿಸ್ಕೊಳ್ಳಿ. ಇದ್ರ ಜೊತೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಡ್ತಾ ಇದ್ದೀನಿ. ಹಾಕಿ ಇವಾಗ ಒಂದು ಕುದಿ ಬರೋಕ್ಕೆ ಬಿಟ್ಟರೆ ಸಾಕು. ಇವಾಗ ಕುದೀತಾ ಇದೆ. ಇವಾಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 1 ವಿಷಲ್ ಬಂದರೆ ಸಾಕಾಗುತ್ತೆ. 2-3 ಆದರೆ ತುಂಬಾ ತರಕಾರಿ ಬೆಂದೋಗುತ್ತೆ. 1 ವಿಷಲ್ ಸಾಕಾಗುತ್ತೆ. ನೋಡಿ, ಈಗ ರೆಡಿ ಇದೆ, ತಣ್ಣಗಾಗಿದೆ, ಪ್ರೆಷರ್ ಕೂಡ ಬಿಟ್ಟಿದೆ. ತೆಗೆದು ನೋಡ್ತಾ ಇದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಹೋಟೆಲಲ್ಲಿ ಮತ್ತು ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತಾರೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆ, ಚಪಾತಿ, ಪೂರಿಗೆ ಎಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.